ಮಾರ್ಚ್ 22ನೇ ತಾರೀಕಿಗೆ ಕರ್ನಾಟಕ ಬಂದ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಬಂದ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಳ್ಳಿ ವಾಟಾಳ್ ನಾಗರಾಜ್ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ. ಕೇಳೋಣ ಬನ್ನಿ. ಅಟ್ಟಹಾಸಕ್ಕೆ ಬ್ರೇಕ್ ಕೊಡಬೇಕೆನ್ನುವಂಥ ನಿಟ್ಟಿನಲ್ಲಿ ಇದೇ ಮಾರ್ಚ್ 22ಕ್ಕೆ ಅಂದರೆ ವಿವಿಧ ರೀತಿಯಾದಂಥ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಕರ್ನಾಟಕ ಬಂದನ್ನು ಮಾಡೇ ತೀರ್ತವೆ, MS ಪುಂಡರ ಅಟ್ಟಹಾಸಕ್ಕೆ ಬ್ರೇಕ್ ನೀಡ್ತವೆ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕರೆ ಕೊಟ್ಟಿರುವಂಥದ್ದು. ಯಾವತ್ತಿಗೆ ಒಂದು ಹೋರಾಟ ಇರುತ್ತೆ, ಯಾವತ್ತಿಗೆ ಬಂದಿರುತ್ತೆ, ವಿವಿಧ ರೀತಿಯಾದ ಹೋರಾಟಗಳು ಹೇಗಿರ್ತವೆ ಎನ್ನುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ವಾಟಾಳ್ ನಾಗರಾಜ್ ಅವರು ಇದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ. ಸರ್, ಹೇಗಿರುತ್ತೆ ಸರ್ ತಮ್ಮ ಹೋರಾಟ? ಯಾಕಂತ ಹೇಳಿದ್ರೆ MS ಪುಂಡರ ಒಂದು ಅಟ್ಟಹಾಸ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಹೌದೌದು, ಇದು MS ಪುಂಡರು ದರೋಡೆಕೋರರು, MS ತವರೊಂದು ರೀತಿ ಖದೀಮರು, ಮೊದಲಿನಿಂದಲೂ ನಮಗೆ ತೊಂದರೆ ಕೊಡ್ತಲೇ ಇದ್ದಾರೆ. ಈಗ ನಾವು ಈ ತೊಂದರೆ ಬಹಳ ದಿನ ಸೇರಿಸ್ಕೊಂಡಿರೋಕ್ಕಾಗೋದಿಲ್ಲ. MS ನಿಷೇಧ ಆಗಲೇಬೇಕು ಅಂತೇಳಿ 22ನೇ ತಾರೀಕು ಕನ್ನಡ ಒಕ್ಕೂಟ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಇಡೀ ರಾಜ್ಯ, ಸಮಗ್ರ ರಾಜ್ಯ ಸ್ವಾಭಿಮಾನಕ್ಕಾಗಿ, ಕನ್ನಡಿಗರ ಗೌರವಕ್ಕಾಗಿ, ಕನ್ನಡಿಗರ ಪ್ರತಿಷ್ಠೆಗಾಗಿ 22 ಬಂದ್ ಸಂಪೂರ್ಣ ಯಶಸ್ವಿಯಾಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಈಗಾಗಲೇ ರಾಜ್ಯಾದ್ಯಂತ 1,000ಕ್ಕೂ ಮೇಲ್ಪಟ್ಟು ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ನೀಡಿದ್ದಾರೆ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ 3,000ವರೆಗೂ ಹೋಗುತ್ತೆ, ಬೆಂಬಲವನ್ನು ಕೊಡ್ತಾರೆ. ಸರ್, ಮುಂಬರುವ ಸೋಮವಾರ ರಾಜಭವನ ಮುತ್ತಿಗೆ ಹಾಕುವಂಥ ಕೆಲಸ ಆಗ್ತಾ ಇದೆ. ಅದೆಲ್ಲ ಕಾರ್ಯಕ್ರಮಗಳಿರ್ತವೆ ಸರ್ ತಮ್ಮ ಕಡೆಯಿಂದ? ನಿರಂತರವಾಗಿ 3ನೇ ತಾರೀಕು ರಾಜಭವನ ಮುತ್ತಿಗೆ, 7ನೇ ತಾರೀಕು ಬೆಳಗಾವಿ, ಮತ್ತು ಮೈಸೂರು, ಮಂಡ್ಯ, ಇಡೀ ರಾಜ್ಯಾದ್ಯಂತ, ಬೆಂಗಳೂರಿನಲ್ಲಿ, ಹತ್ತಿಬೆಲೆ ಗಡಿ, ಹೊಸಕೋಟೆ, ಎಲ್ಲ ಕಡೆ ತೀವ್ರವಾದ ಚಳುವಳಿ 22ರವರೆಗೂ ನಿರಂತರವಾಗಿ ಚಳುವಳಿ ನಡೀತದೆ. ಸರ್, ನಾರಾಯಣಗೌಡರು ಸದ್ಯಕ್ಕಂತ ಇವತ್ತು ಬಂದಿಲ್ಲ, ಆಮೇಲೆ ಪ್ರವೀಣ್ ಶೆಟ್ಟರು ಕೂಡ ಬಂದಿಲ್ಲ. ಅವರಿಗೆ ಪ್ರತ್ಯೇಕವಾದಂಥ ಒಂದು ಕರೆ ಕೊಡುವಂಥ ಕೆಲಸ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ನಿಮ್ಮ ಬೆನ್ನಿಗೆ ನಿಂತರೆ ಮತ್ತೊಂದು ಶಕ್ತಿ ತುಂಬಿದಂಗೆ ಆಗತ್ತೆ. ನಾನು ಎಲ್ಲರೂ ಉಂಟೆ, ನಾರಾಯಣಗೌಡರನ್ನ ನಾವು ಕಡೆಗಾಣಿಸೋಕ್ಕಾಗುತ್ತಾ ಅಥವಾ ಪ್ರವೀಣ್ ಕುಮಾರ್ ಶೆಟ್ಟಿ ಕಡೆಗಾಣಿಸೋಕ್ಕಾಗುತ್ತಾ? ಅವರು ನಮ್ಮ ಸ್ನೇಹಿತರೆ, ಅವರು ಕನ್ನಡದ ಪರ ಹೋರಾಟ ಮಾಡೋರು. ಅವರನ್ನು ನಾನು ಈಗಾಗಲೇ ಬಹಿರಂಗವಾಗಿ ನಿಮ್ಮ ಮೂಲಕ ಕರೆದಿದ್ದೀನಿ ಮತ್ತು ಅಂತರಂಗವಾಗೂ ಮಾತಾಡ್ತೀನಿ. ಓಕೆ, ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.